ಮಂಡ್ಯ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷರಾದ ಕುಶಾ BM ರವರ ಹುಟ್ಟುಹಬ್ಬವನ್ನು ಬಿದರಕೋಟೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಮಳಿಗೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಶಾಸಕ ಸುರೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಗ್ರಾಮದ ನೂರಾರು ಜನರಿಗೆ ಉಚಿತವಾಗಿ ಕನ್ನಡಕ ವಿತರಿಸಿ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿ, ಕೇಕ್ ಕತ್ತರಿಸಿ, ಸಿಹಿ ಹಂಚಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರದೀಪ್, ಜೆಡಿಎಸ್ ಕೊಪ್ಪ ಹೋಬಳಿ ಕಾರ್ಯಾಧ್ಯಕ್ಷರಾದ ಗಿರೀಶ್, ರೈತ ಮುಖಂಡರಾದ ಶಿವಲಿಂಗಯ್ಯ, ಗ್ರಾಮದ ಮುಖಂಡರುಗಳಾದ ಸೋಮಶೇಖರ್, ನಿಂಗೇಗೌಡ, ನಿರಂಜನ್, ಮೂರ್ತಿ, ತಿಮ್ಮಪ್ಪಾಜಿ, ದೇವರಾಜು, ಸಂತೋಷ್, ಸಿದ್ದಪ್ಪಾಜಿ, ಕೆಳಮನೆ ಸೋಮಣ್ಣ, ಚೆಲುವರಾಜು, ಪ್ರಮೋದ್ ಸೇರಿದಂತೆ ಇತರರು ಹಾಜರಿದ್ದರು. ಉಪಾಧ್ಯಕ್ಷ ಆಗಿರ್ತಕ್ಕಂಥ BM ಕುಶಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಅವರಿಗೆ ಆಯುರಾರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಪಕ್ಷದ ಮುಖಂಡರುಗಳು ನಿನ್ನೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 600 ಜನಗಳನ್ನು ಸೇರಿಸಿ ಯಶಸ್ವಿಯಾಗಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮಾಡಿದ್ದು, ಆ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದರವರು, ತಾಲೂಕು ಮಹಿಳಾ ಘಟಕದ ಎಲ್ಲ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಒಂದು ಶುಭವನ್ನು ಕೋರಿ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಹಾಗೆ ಈ ದಿನ ನನ್ನ ಅಣ್ಣ ಹಾಗೂ ನನ್ನ ನೆಚ್ಚಿನ ನಾಯಕರು ಆದ ಸುರೇಶ್ ಗೌಡರು ಈ ಒಂದು ಹುಟ್ಟುಹಬ್ಬಕ್ಕೆ ಬಂದು ಎಲ್ಲ ನಿನ್ನೆ ನಡೆದಂಥ ಕಣ್ಣಿನ ತಪಾಸಣೆ ಆಗಿದ್ದಂಥ ಎಲ್ಲ ರೋಗಿಗಳಿಗೂ ಉಚಿತವಾಗಿ ಒಂದು 250 ಜನಕ್ಕೆ ಉಚಿತವಾಗಿ ಕನ್ನಡಕವನ್ನು ಇವತ್ತು ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಸುರೇಶ್ ಗೌಡರು ವಿತರಣೆಯನ್ನು ಮಾಡಿದ್ದಾರೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರಿದ್ದಾರೆ. ಹಾಗೆ ನನ್ನ ಈ ಹುಟ್ಟುಹಬ್ಬಕ್ಕೆ ಪೂರ್ಣ ಬೆಂಬಲವಾಗಿ ನಿಂತ JDS ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ನನ್ನ ನೆಚ್ಚಿನ ಸ್ನೇಹಿತರುಗಳು, ಅವರ ವೈಯಕ್ತಿಕವಾಗಿ ನನ್ನ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ ಎಲ್ಲ ನನ್ನ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾಯಕರಾದಂಥ ಸುರೇಶ್ ಗೌಡರ ಅತಿ ಆಪ್ತರಾದಂಥ ಕುಶಣ್ಣವರ ಇವತ್ತು ಹುಟ್ಟುಹಬ್ಬದ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಗೌಡ್ರ ಜೊತೆ ಸೇರಿಕೊಂಡು ಒಳ್ಳೆಯ ಜನಸಂಪರ್ಕ, ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ದೇವರು ಇನ್ನೂ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಕೆಲಸಗಳು, ಜನಸಂಪರ್ಕ ಕೆಲಸ ಮಾಡುವಂಥ ಅವಕಾಶಗಳು ಕೊಡಲಿ ಅಂತ ಹೇಳಿ ಈ ಮೂಲಕ ತಮ್ಮ ಹತ್ರ ಕೇಳ್ಕೊಡ್ತೀನಿ. ನಮಸ್ಕಾರ. ಜಿಲ್ಲಾ ಉಪಾಧ್ಯಕ್ಷರಾದ ಕುಶಾರ್ ಅವರ ಹುಟ್ಟುಹಬ್ಬವನ್ನು ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ, ಅಂದರೆ ನಮ್ಮ ಹಿಂದೆ ಹೇಳ್ತಿದ್ರು ಪೂರೈತು ಆರೋಗ್ಯನೇ ಭಾಗ್ಯ, ಹಣ ಅಲ್ಲ. ಅದನ್ನು ಹಳ್ಳಿ ಜನರಿಗೆ ಹೋಗಿ ಎಲ್ಲ ಆರೋಗ್ಯ ತಪಾಸಣೆಗಳನ್ನ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ ಎಲ್ಲ ಕಡೆ ಈ ಥರ ಆರೋಗ್ಯ ತಪಾಸಣೆ ಶಿಬಿರಗಳು ನಡೆಯೋದು ಬಹಳ ಅವಶ್ಯಕತೆ. ನಾವು ನೋಡ್ದಂಗೆ ಇದುವರೆಗೂ ಆರೋಗ್ಯ ತಪಾಸಣೆ ಶಿಬಿರಗಳು ನೋಡೋದ್ರಲ್ಲಿ ಈ ಥೆರಪಿ ಅನ್ನೋದು ಇರಲಿಲ್ಲ. ಅದು ಮಂಡಿ ನೋವು ಇವತ್ತಿನಲ್ಲಿ ಸಾಮಾನ್ಯವಾಗಿ ಕಾಣೋದು ನಮ್ಮ ವಯಸ್ಸಾದವರಲ್ಲಿ ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು ಸಾಮಾನ್ಯ ಹಳ್ಳಿ ಜನಕ್ಕೂ ಅದು ಆವರಿಸ್ಬಿಟ್ಟಿದೆ. ಸಿಟಿ ಜನನ ಬಿಟ್ಟು ಅದನ್ನು ಇದೇ ಫಸ್ಟು ನಾವು ಈ ಕುಶವರ ಇದರಲ್ಲಿ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಇದೇ ಪ್ರಪ್ರಥಮವಾಗಿ ನೋಡಿದ್ದು. ಮತ್ತು ಕಣ್ಣಿನ ಕನ್ನಡಕಗಳನ್ನು ಉಚಿತವಾಗಿ 250 ಜನಕ್ಕೆ
ಕಾರ್ಯಕ್ರಮಕ್ಕೆ ಶಾಸಕರು ಸುರೇಶ್ ಗೌಡರು ಕೂಡ ಬಂದಿದ್ದರು. ಅವರು 250 ಜನರಿಗೆ ವಿತರಣೆ ಮಾಡೋದು ಅದು ಸಂತೋಷದ ವಿಷಯ. ಮತ್ತು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದು, ಈ ಥರ ಊಟದ ಹಬ್ಬ ಆಚರಿಸ್ಕೊಳ್ಳೋದು ಒಂದು ಆಕರ್ಷಣೀಯ ಮತ್ತು ಉತ್ತಮ. ಈ ಥರ ಆಕರ್ಷಣೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು. ಎಲ್ಲ ಸುಮ್ಮನೆ ಅದು ಇದು ಬರೀ ಪೋಚ್ ಕೊಟ್ಕೊಂಡು ಮಾಡುವಂಥದ್ದಲ್ಲ. ಇಂಥ ಜನಸೇವೆ ಮಾಡೋರು ನಮಗೆ ಬೇಕು. ಇದರಿಂದಾಗಿ ಈ ಥರದವರು ಇನ್ನೂ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಕಾಣಲಿ, ಮುಂದೆ ಕೂಡ ಇದೇ ಥರ ರಾಜಕೀಯವಾಗಿ ಬೆಳೀಲಿ ಅಂತ ನಾನು ನನ್ನ ಕೊಪ್ಪ ಗ್ರಾಮಸ್ಥರ ಕಡೆಯಿಂದ ಕೇಳುತ್ತಾ ಶುಭ ಹಾರೈಸ್ತೀನಿ. ಹೆಚ್ಚಿನ ಸ್ನೇಹಿತರು ಹಾಗೂ JDS ಜಿಲ್ಲಾ ಉಪಾಧ್ಯಕ್ಷರಾದಂಥ BM ಕುಶಾರ್ ಅವರಿಗೆ ಇವತ್ತು ಅದ್ದೂರಿಯಾಗಿ ಹುಟ್ಟುಹಬ್ಬದ ಆಚರಿಸ್ತೋ ಇವ್ರ ಮುಂದೆ ಅವರಿಗೆ ಚಾಮುಂಡೇಶ್ವರಿ ತಾಯಿ IS ಅವರಿಗೆ ಕೊಟ್ಟು ಮುಂದೆ ಇದೇ ರೀತಿ ಜನಪರ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿದ ಒಂದು ಹಾರೈಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ.